ಸೊ ಕೊನೆಗೂ ರೂಮ್ ಹತ್ರ ಬಂದೇ ಬಿಟ್ವಿ. ಎಲ್ಲರೂ ಇಳಿತಾ ಇದ್ದಾರೆ. ಆಟೋದವರಿಗೆ ದುಡ್ಡು ಕೊಟ್ಟು ಮುಂದೆ ಬಂದಾಗ ದೇವಸ್ಥಾನ, ಇದು ಕೂಡ ಪಾಂಡುರಂಗನ ದೇವಸ್ಥಾನ, ಅಮೃತ ಶಿಲೆಯಿಂದ ಮಾಡಿರೋ ದೇವಸ್ಥಾನ. ತುಂಬ ಸಖತ್ತಾಗಿತ್ತು ದೇವಸ್ಥಾನ ಅದು. ಇಲ್ಲಿ ತರುಣಂಗೆ ನಾವು ಊರಿಗೆ ಎಂಟ್ರಿ ಆಗಿರೋದು ತುಂಬ ಖುಷಿ ಆಗ್ತೈತೆ, ತುಂಬ ಎಕ್ಸೈಟ್ ಆಗ್ಯಾನೆ. ಇಲ್ಲಿ ರೂಮಲ್ಲಿ ಎಂಟ್ರಿ ಹೇಗಾಗೋದು ಅಂದರೆ, ಒಬ್ಬರು ಆಧಾರ್ ಕಾರ್ಡು ಪ್ರೂಫಾಗಿ ಇಟ್ಕೊಂಡು ಅವ್ರ ನಂಬರ್ ಬರೆದು, ಈಗ ಎಷ್ಟು ಫ್ಯಾಮಿಲಿ ಜನ ಇದ್ದೀವಿ ಅಷ್ಟು ಫ್ಯಾಮಿಲಿ ಜನರದ್ದು ಹೆಸರು, ವಯಸ್ಸು ಅಷ್ಟು ಬರ್ದು, ಮತ್ತು ಯಾವ ಊರು ಯಾವ ಡಿಸ್ಟಿಕ್ಕು ಅಂತ ಎಲ್ಲ ಬರ್ದು ಎಂಟ್ರಿ ಮಾಡಬೇಕು. ಸೊ ಇದು ಫೈನಲ್ ಪ್ರೊಸೀಜರು. ಆಗ್ತಾನೆ ರೂಮು ಕೊಡ್ತಾರೆ, ಬರೋದಷ್ಟೆ. ಆದರೆ ನಾವು 10 ಜನದೊಳಗಿದ್ರೆ ಒಂದು ರೂಮ್ ಕೊಡ್ತಾರೆ. 12 ಜನ ಇದ್ವಿ ಅಂದರೆ ಬರೀಬೇಕಾಗತ್ತೆ, 2 ರೂಮ್ ತಗೋಬೋದು, ಆಪ್ಷನ್ ಇದೆ. 20 ಜನ ಇದ್ದರೂ ಓಕೆ, 2 ರೂಮು ತಗೋಬೋದು. ಫ್ಯಾಮಿಲಿ ಜೊತೆ ಬಂದರೆ ಮಾತ್ರ ಈ ಥರ ಕೊಡೋದು. ಫ್ರೆಂಡ್ಸ್ ಜೊತೆ ಸ್ವಲ್ಪ ಡೌಟ್ ಇದೆ. 1 ರೂಮ್ ಕೊಡ್ತಾರೆ, ಕೊಡಲ್ಲ ಅನ್ನೋಂಗಿಲ್ಲ, ಬಟ್ 1 ರೂಮ್ ಕೊಡ್ತಾರೆ. ರೂಮ್ಗಳು ಮಾತ್ರ ಪರವಾಗಿಲ್ಲ, ಚೆನ್ನಾಗಿದೆ. ಈ ಸ್ಟ್ಯಾಚು ಸಂತ ನಾಮದೇವರದು. ರೂಮಿಂದ ಬಂದು ಮುಂದೆ ತಿರುಗಾಡೋಣ ಅಂತ ಬಂದ್ವಿ. ಇದು ಪಂಡರಾಪುರ ಊರು. ಸುತ್ತಮುತ್ತ ನೋಡಿ ಅರ್ಥ ಮಾಡ್ಕೊಳ್ಳಿ. ಛತ್ರಪತಿ ಶಿವಾಜಿ ಮಹಾರಾಜ್. ಅದೊಳ್ಳೆ ಕೋಟೆ ಇದ್ದಂಗಿತ್ತು. ಇಲ್ಲಿ ನೀವು ನೋಡ್ತಿರೋದು ಮಂಡಕ್ಕಿ ಅಂಗಡಿ. ಇಲ್ಲಿ ಸರ್ಕಲಲ್ಲಿ ಮಿಡ್ಲಲ್ಲಿ ಗಣಪತಿ ದೇವಸ್ಥಾನ. ಇದು ಮಧ್ಯಾಹ್ನ ಇದೆ, ಒಂಥರ ಸರ್ಕಲ್ ಥರ. ಅದು ಆ ಕಡೆ ರೋಡು ಮತ್ತು ಇಲ್ಲಿ ಮುಂದೆನೂ ರೋಡ್ ಇದೆ. ಈಗ ನಾವು ಹೋಗ್ತಿರೋದು ಪಾಂಡುರಂಗನ ಮುಖದರ್ಶನ ಮಾಡೋಕ್ಕೆ. ಸೈಡಲ್ಲಿ ಇಲ್ಲೆಲ್ಲ ಚೂರು ಚೆನ್ನಾಗಿದೆ. ಪಾಂಡುರಂಗನ ಸ್ಟ್ಯಾಚು ಅಥವಾ ಏನೇ ಐಟಮ್ ತೊಗೊಳ್ಳೋದಿದ್ರು ಫೋಟೋಗಳು ಚೆನ್ನಾಗಿದೆ, ತಗೋಬೋದು. ಇಲ್ಲಿ ಇದೆಲ್ಲ ಕಳಸ, ಪಾಂಡುರಂಗನ ವಿಗ್ರಹ ಎಲ್ಲ ಸಿಗತ್ತೆ ಇಲ್ಲಿ. ಹೀಗೆ ದೇವಸ್ಥಾನಗಳು ನೋಡ್ಬೇಕಾದ್ರೆ ಒಂದು ದೇವಸ್ಥಾನದಲ್ಲಿ ಪಾಂಡುರಂಗನೇ ದ್ವಾರಪಾಲಕ ಆಗಿದ್ದಾನೆ. ಮುಂದೆ ಈಗ ನಾವು ನೋಡ್ತಿರೋದು ದೇವಸ್ಥಾನದ ಬೀದಿನೇ ಇದೆ. ಸುತ್ತಮುತ್ತ ಬರೀ ಅಂಗಡಿಗಳು ಇದ್ದಾವೆ. ಫ್ಯಾನ್ಸಿ ಸ್ಟೋರ್, ಬಂಗ್ಲೆ, ಬ್ಯಾಂಗಲ್ಸ್ ಆ ಥರನೇ ಇದೆ. ಇದು ನೀವು ಅಲ್ಲಿ ಕೋಟೆ ಥರ ನೋಡ್ತಿದ್ದೀರಲ್ಲ, ಅದೇ ದೇವಸ್ಥಾನ. ಈ ದೇವಸ್ಥಾನದಿಂದ ನಾವು ಈಗ ಮುಂದ್ಗಡೆ ಭಾಗಕ್ಕೆ ಹೋಗ್ತಾ ಇರೋದು. ಸೈಡಲ್ಲಿ ಸ್ವೀಟ್ ಅಂಗಡಿಗಳು ತುಂಬ ಜಾಸ್ತಿ ಸಿಗ್ತವೆ. ಸೊ ನಾವಿದು ಎಕ್ಸಿಟ್ ಆಗೋ ಜಾಗ ದೇವಸ್ಥಾನದಿಂದ. ಇಲ್ಲಿಂದನೇ ಹೊರಗೆ ಬರೋದು ನಾವು. ಬಟ್ ಈಗ ನಾವು ಹೋಗ್ಬೇಕಾಗಿರೋದು ಮುಂದ್ಗಡೆ. ನಾವಿರೋ ರೂಮಿಂದ ಹಿಡಿದು ಇಲ್ಲಿಗೆ ಬರೋ ತನಕ ಹೆಚ್ಚು ಕಮ್ಮಿ 1-1.5 ಕಿಲೋಮೀಟ್ರ್ ಆಗೋಗುತ್ತೆ. ಸೊ ನಾವು ದೇವಸ್ಥಾನದ ಹತ್ತತ್ರ ಬಂದೇ ಬಿಟ್ವಿ. ಪಾಂಡುರಂಗನ ದರ್ಶನ ಮಾಡೋಕ್ಕೆ ಮುಖ ದರ್ಶನ ಮತ್ತು ಪಾದ ದರ್ಶನ ಅಂತ 2 ರೀತಿ ಮಾಡ್ತಾರೆ. ಈಗ ನಾವು ಮಾಡ್ತಿರೋದು ಮುಖ ದರ್ಶನ. ಪಾದ ದರ್ಶನ ಮಾಡೋಕ್ಕೆ ತುಂಬ ಕ್ಯೂ ನಿಂತ್ಕೊಂಡು ಗಂಟೆಗಟ್ಟಲೆ ಕಾಯಬೇಕು. ಈಗ ನಾವು ಪಾದ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ದೇವಸ್ಥಾನದೊಳಗೆ ಯಾವುದೇ ಸಣ್ಣ ಎಲೆಕ್ಟ್ರಾನಿಕ್ಸ್ ಐಟಮ್ ಕೂಡ ತಗೊಂಡು ಹೋಗೋಂಗಿಲ್ಲ. ಎಲ್ಲ ಅಲ್ಲೇ ಚೆಕ್ ಮಾಡಿ ಹೊರಗೆ ಕಳಿಸ್ಬಿಡ್ತಾರೆ. ನೀವೇನಾದರೂ ದರ್ಶನ ಮಾಡೋಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಮೊಬೈಲು, ಇಯರ್ಫೋನು ಏನೇ ಇದ್ದರೂ ಕೂಡ ಒಂದು ಇಲ್ಲಿ ಮೊಬೈಲ್ ಕೌಂಟರ್ ಅಂತ ಇರುತ್ತೆ, ಅಲ್ಲಿಗೆ ಕೊಡಿ. ಒಂದು 10 ರೂಪಾಯಿ ತೊಗೊತಾರೆ. ಇಲ್ಲಾಂದರೆ ಯಾರಿಗಾದರೂ ಒಬ್ರಿಗೆ ಹೊರಗೆ ನಿಲ್ಲಿಸಿ ಆಮೇಲೆ ಅವ್ರಿಗೆ ಕಳಿಸ್ತೀರಾ ಅಂದರೆ ಆ ಥರನೂ ಮಾಡಿ. ಯಾಕಂದರೆ ಮುಖ ದರ್ಶನ ಸ್ವಲ್ಪ ಜಲ್ದಿನೇ ಆಗುತ್ತೆ. ಪಾದ ದರ್ಶನ ಆ ಥರ ಆಗೋಲ್ಲ. ಪಾದ ದರ್ಶನ ತುಂಬ ಲೇಟ್ ಆಗುತ್ತೆ ಮತ್ತು ತುಂಬ ಗಂಟೆಗಟ್ಟಲೆ ಟೈಮ್ ಹಿಡಿಯುತ್ತೆ. ಸೊ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ನಮ್ಮ ಹುಡುಗರಿಗೆ ಕಾಯ್ತಾ ಇದ್ವಿ. ಅವ್ರು ಬಂದಮೇಲೆ ಈಗ ಡೈರೆಕ್ಟ್ ಊಟ ಮಾಡಿಲ್ಲ. ಊಟ ಮಾಡೋಕ್ಕೆ ಈಗ ಹೋಟ್ಲು ಹುಡುಕ್ತಾ ಇದ್ದೀವಿ. ಇಲ್ಲೇ ಒಂದು ಎದುರುಗಡೆ ಒಂದು ಹೋಟ್ಲಿತ್ತು, ಅಲ್ಲೇ ಸೊ ಈಗ ನಾವು ಡೈರೆಕ್ಟ್ ಈಗ ಊಟ ಆದಮೇಲೆ
ವಿಷ್ಣುಪಾದ, ಭೀಮಚಕ್ರನ ಕೋಟೆ, ತುಕಾರಾಮ್ ಅವರ ಮನೆ, ಈ ಥರ ಎಲ್ಲ ನೋಡೋಕೆ ಹೋಗ್ತಾ ಇದ್ದೀವಿ. ಎಲ್ಲ ಒಂದೊಂದಾಗಿ ದರ್ಶನ ಮಾಡೋದು. ಈಗ ನಾವು ಬಂದಿರೋದು ವಿಷ್ಣುಪಾದ. ಇಲ್ಲಿ ಹರಿತಿರೋ ನದಿ, ಈ ನದಿ ಹೆಸರು ಚಂದ್ರಭಾಗ. ಈ ನದಿಲಿ ವಿಷ್ಣು ಪಾದ ಇದೆ ಅಂತ ಹೇಳ್ತಾರೆ, ಅಂದರೆ ಪಾಂಡುರಂಗನ ಪಾದ. ಮಗುವಾಗಿದ್ದಾಗ ಹೆಜ್ಜೆ ಇಡ್ತಾರಲ್ಲ, ಆ ರೀತಿ ಪಾದ ಇರತ್ತೆ ಇಲ್ಲಿ. ಸೊ ಇಲ್ಲೇ ದರ್ಶನ ಮಾಡ್ಕೊಳ್ಳಿ, ವಿಷ್ಣುಪಾದ ದರ್ಶನ. ಬಟ್ ಇಲ್ಲೊಂದು ವಿಸ್ಮಯ ಇದೆ ನಿಮಗೆ ಮೇಲ್ಗಡೆ. ಇದು ಯಾವುದೋ ಪಕ್ಷಿ ಗೂಡಂತೆ. ಇದು ಏನು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಏನಿರ್ಬೋದು ಒಂಚೂರು ನೀವೇ ಹೇಳಿ. ಅಲ್ಲಿ ಕಾಣಿಸ್ತಿರೋದು ಆಂಜನೇಯ, ಹನುಮಾನ್. ಇದೇ ನೋಡಿ ವಿಷ್ಣುಪಾದ. ಅಲ್ಲಿ ಮಗು ಹೆಜ್ಜೆ ಥರ ಇದೆಯಲ್ಲ, ಅದೇ ವಿಷ್ಣುಪಾದ. 2 ಹೆಜ್ಜೆ ಮುಂದೆ ಇಟ್ಟು ಆಮೇಲೆ ಅದಕ್ಕೆ ಕೋಟೆ. ಈಗ ನಾವು ಬಂದಿರೋದು ಭೀಮನ ಕೋಟೆ, ಚಕ್ರ ಭೀಮನ ಕೋಟೆ. ಇಲ್ಲಿ ಒಳಗಡೆ ಎಲ್ಲ ಮೊಬೈಲ್ ಅಲೋ ಇರಲಿಲ್ಲ. ಚಕ್ರ ಭೀಮನ ಕೋಟೆ ಹೊರಗಡೆ ಭಾಗ ಇದು. ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಸೀದಾ ನೆಕ್ಸ್ಟು ಜೈ ತುಕಾರಾಮ್ ಅವ್ರ ಮನೆಗೆ ಬಂದ್ವಿ. ಇವ್ರ ಮನೆ ಅಂತೂ ತುಂಬ ಸಖತ್ತಾಗಿತ್ತು, ತುಂಬ ಸುಂದರವಾಗಿತ್ತು. ಏನೋ ಒಂಥರ ಭಕ್ತಿ ಬರುತ್ತೆ ಇಲ್ಲಿ ಬಂದಾಗ. ಇವ್ರ ಮನೆಯವರು ಹಾಗೂ ಫ್ಯಾಮಿಲಿಯವರು ಈಗಲೂ ಕೂಡ ಇದ್ದಾರೆ. ತುಕಾರಾಮ್ ಮಹಾರಾಜ್ ಇಲ್ಲಿ ನೋಡ್ತಿದ್ದೀರಾ, ಇವ್ರದ್ದು ಫ್ಯಾಮಿಲಿ ಇದು. ಇಲ್ಲಿ ತುಕಾರಾಮ್ ಅವರಿಗೆ ಅಂತಲೇ ಸಪ್ರೇಟಾಗಿ ದರ್ಶನಕ್ಕೆ ಇದು ಮಾಡಿದ್ದಾರೆ ಮನೆಯಲ್ಲಿ. ಅವರು ಕಟ್ಟಿರೋ ಜಾಗದಲ್ಲೇ ಅವರು ಮಲ್ಕೊಂತ. 12 ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ನೀವೀಗ ನೋಡ್ತಿರೋದು 12 ಜ್ಯೋತಿರ್ಲಿಂಗ, ಅಂದರೆ 12 ಜ್ಯೋತಿರ್ಲಿಂಗ ಇಲ್ಲೇ ಸ್ಥಾಪನೆ ಮಾಡಿದ್ದಾರೆ. Hare Krishna, Krishna Krishna, Hare Hare. Hare Rama, ಸಂತ ತುಕಾರಾಮ್, ಕೃಷ್ಣ ಕೃಷ್ಣ ಯಾರಂತ ಹೇಳಲೇಬೇಕು. ಹರೆ ಹರೆ ಪಾಂಡುರಂಗ. ಹರೆ ರಾಮ, ಹರೆ ಕೃಷ್ಣ ಕೃಷ್ಣ ಕೃಷ್ಣ, ಹರೆ ಹರೆ ಹರೆ. ಹಂಗೆ ಹೊಡೆದು ತಲೆ ಬೆಳ್ಳಗೆ ಮಾಡಿದ್ದೀರ ಅದು. ಹರೆ ಕೃಷ್ಣ ಕೃಷ್ಣ ಕೃಷ್ಣ, ಹರೆ ಹರೆ. ಅದನ್ನು ಹೊಡೆದು ತಲೆ ಬೆಳ್ಳಗೆ ಮಾಡಿದ್ದಾರೆ. ಸಾಯಿಬಾಬಾ ಯಾಕೆ ಬಂದರು? ರಾಮೇಶ್ವರಂ ಜ್ಯೋತಿರ್ಲಿಂಗ. Hare Rama, Hare Krishna, Krishna Krishna, Hare Hare, Hare Rama, Hare Krishna. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಮತ್ತೆ ಸೀತೆ ಹಾಗೂ ಆಂಜನೇಯ. Hare Krishna, Krishna Krishna, Hare Hare, Hare Rama, Hare Krishna, Krishna Krishna, Hare Krishna, Hare Krishna, Hare Krishna, Krishna, Hare Hare, Hare Krishna, Hare Krishna, Krishna Krishna, Hare Hare. ತ್ರಯಂಬಕೇಶ್ವರ.
ನಾಭನಾಥ ನಾಗನಾಥ, Hare Rama, Hare Krishna, Krishna Krishna, Hare Hare, Hare Rama, ಹರಗಿ ವೈದ್ಯನಾಥ, Krishna Krishna, Hare Hare, Hare Krishna, Hare Krishna, ಭೀಮಶಂಕರ, Krishna Krishna, Hare Hare, ಅಲ್ಲ Hare Krishna, Hare Krishna, Krishna Krishna, ಶ್ರೀ ಜಗನ್ನಾಥ ಮಹಾರಾಜ್, Hare Rama, Hare Rama. ಸೊ ಇದು ಬಾರಾ ಜ್ಯೋತಿರ್ಲಿಂಗದ ಸುತ್ತಮುತ್ತ ಆವರಣ ಜಾಗ ತುಂಬ ಚೆನ್ನಾಗಿತ್ತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಾವು ಹೋಗ್ತಾ ಇದ್ದೀವಿ ಕೈಕಡಿ ಮಠಕ್ಕೆ. ಕೈಕಡಿ ಮಠದಲ್ಲಿ ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಪ್ರತಿಯೊಬ್ಬ ದೊಡ್ಡ ದೊಡ್ಡ ವ್ಯಕ್ತಿ ಮನುಷ್ಯರಿಂದ ಹಿಡಿದು ಎಲ್ಲ ದೇವರುಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇದನ್ನು ಪಾರ್ಟ್ 3ನಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.